ನಮಸ್ಕಾರ. ಎರಡನೇ ಓಡಿಐನಲ್ಲಿ ಗಿಲ್ ಕಿಶನ್ ಶತಕದ ಆರ್ಭಟಕ್ಕೆ ಅಫ್ಘಾನ್ ಧ್ವಂಸ. 2-0 ಅಂತರದಲ್ಲಿ ಸರಣಿ ಗೆದ್ದು ಬಿಗಿದ ಭಾರತ. ಭಾರತ ಮತ್ತು ಅಫ್ಘಾನ್ ನಡುವಿನ ಎರಡನೇ ಏಕದಿನ ಪಂದ್ಯ ಹೇಗಿತ್ತು ಅದರ ಕಂಪ್ಲೀಟ್ ಆದ ಹೈಲೈಟ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ಯಕ್ಕನ ಮೈದಾನದಲ್ಲಿ ನಡೆದ ಭಾರತ ಮತ್ತು ಅಫ್ಘಾನ್ ನಡುವಿನ ಎರಡನೆಯ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದ ಅಫ್ಘಾನ್ ತಂಡ ಮೊದಲು ಬಾಲಿಂಗ್ ಆಯ್ದುಕೊಳ್ಳುವ ನಿರ್ಧಾರ ಮಾಡಿತ್ತು. ಟೀಮ್ ಇಂಡಿಯಾ ಪರವಾಗಿ ಆರಂಭಿಕರಾಗಿ ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಅವರ ಜೋಡಿ ಇನ್ನಿಂಗ್ಸ್ ಆರಂಭಿಸಿತು. ಬಟ್ ಟೀಮ್ ಇಂಡಿಯಾದ ಆರಂಭ ಕೂಡ ಇಲ್ಲಿ ಉತ್ತಮವಾಗಿರಲಿಲ್ಲ. ಇನ್ನು ಯಶಸ್ವಿ ಜೈಸ್ವಾಲ್ ಬೇಗನೆ ಔಟ್ ಆದರೆ ಇತ್ತ ಇಶಾನ್ ಕಿಶನ್ ಮತ್ತು ಶುಭ್ಮನ್ ಗಿಲ್ ಅವರ ಜೋಡಿ ಅಬ್ಬರದ ಬ್ಯಾಟಿಂಗ್ ಮುಖಾಂತರ ಅಫ್ಘಾನ್ ಬೌಲರ್ಗಳ ಬೆವರಿಳಿಸಿದರು. ಇನ್ನು ಶುಭ್ಮನ್ ಗಿಲ್ ನಾಯಕನಾಗಿ ಮೊದಲ ಶತಕವನ್ನು ಬಾರಿಸಿದರೆ ಶುಭ್ಮನ್ ಗಿಲ್ ಕೇವಲ 110 ಬಾಲ್ಗೆ 154 ರನ್ಗಳ ಸ್ಫೋಟಕ ಶತಕವನ್ನು ಸಿಡಿಸಿ ಮೆಚ್ಚಿದರು. ಇಶಾನ್ ಕಿಶನ್ ಕೂಡ 79 ಬಾಲ್ಗೆ ಸ್ಫೋಟಕ 120 ರನ್ ಹೊಡೆದರೆ ಇನ್ನು ಕೊನೆಯದಾಗಿ ರೋಹಿತ್ ಶರ್ಮಾ ಕೂಡ 39 ಬಾಲ್ಗೆ 48 ರನ್ ಹೊಡೆದು ಮಿಂಚಿದರು. ಅಫ್ಘಾನ್ ತಂಡದ ಪರವಾಗಿ ಕರೋಟೆ 4 ವಿಕೆಟ್ ಪಡೆದರೆ ರಶೀದ್ ಖಾನ್ 3 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಟೀಮ್ ಇಂಡಿಯಾ ಅಂತಿಮವಾಗಿ 49.5 ಓವರ್ನಲ್ಲಿ 402 ರನ್ಗಳಿಗೆ ಆಲ್ಔಟ್ ಆಯಿತು. ಅಫ್ಘಾನ್ ತಂಡ 403 ರನ್ಗಳ ಗುರಿ ಪಡೆದಂಥ ಅಫ್ಘಾನ್ ತಂಡ ಕೂಡ ಕೇವಲ 44.3 ಓವರ್ನಲ್ಲಿ 232ಕ್ಕೆ ಆಲ್ಔಟ್ ಆಗಿ ಈ ಒಂದು ಪಂದ್ಯವನ್ನು 170 ರನ್ಗಳಿಂದ ಸೋಲನ್ನು ಬಯಸಿತು. ಅಫ್ಘಾನ್ ತಂಡದ ಪರವಾಗಿ ರಹಮತ್ ಶಾ 79 ಹೊಡೆದರೆ ಸದಿಕ್ ಅಟಲ್ 42, ರಹಮಾನ್ ಅಲ್ ಗುರ್ಬಾಜ್ 41 ರನ್ ಹೊಡೆದು ಮಿಂಚಿದರು. ಟೀಮ್ ಇಂಡಿಯಾ ಪರವಾಗಿ ಹರ್ಷದೀಪ್ ಸಿಂಗ್ 3 ವಿಕೆಟ್ ಪಡೆದರೆ ಗುರ್ನೂರ್ ಬ್ರಾರ್ 3, ಪ್ರಿನ್ಸ್ ಯಾದವ್ 2 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಅಂತಿಮವಾಗಿ ಭಾರತ ತಂಡ ಈ ಒಂದು ಪಂದ್ಯ ಗೆಲ್ಲುತ್ತಿದ್ದಂತೆ 2-0 ಅಂತರದಲ್ಲಿ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆ ಸರಣಿ ಗೆದ್ದು ಇತಿಹಾಸವನ್ನು ನಿರ್ಮಿಸಿದೆ. ಅಫ್ಘಾನ್ ತಂಡ ರೋಚಕ 170 ರನ್ಗಳ ಹೀನಾಯ ಸೋಲನ್ನು ಟೀಮ್ ಇಂಡಿಯಾ ವಿರುದ್ಧ ಅನುಭವಿಸಿದಂತಲೇ ಹೇಳಬಹುದಾಗಿದೆ. ಇನ್ನು ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆದ್ದು ಇತಿಹಾಸ ಬರೆದಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.